ನಮಸ್ತೆ. ಏನು ಇವತ್ತು 6.5 ಕೋಟಿ ಕನ್ನಡಿಗರು ಚಿತ್ರನಟ ದರ್ಶನ್ ಸುಮಾರು 3 ತಿಂಗಳಿಂದ ಭಾಳ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ. ಸುದ್ದಿ ಮಾಧ್ಯಮದವರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಮಾಧ್ಯಮ ಇಲ್ಲ ಅಂದರೆ ಇವತ್ತು ಈ ಕರ್ನಾಟಕದಲ್ಲಿ ಪ್ರತಿಯೊಂದೂ ಏನೇನು ಅನ್ಯಾಯಗಳು ನಡೀತೈತೋ ಅದನ್ನು ಈಚೆ ತಗೊಂಬರ್ತಾರೆ. ಕಾನೂನಿಗೆ ಯಾರೂ ದೊಡ್ಡವರಲ್ಲ. ಕಾನೂನು ಯಾರು ಕೈಗೆ ತಗೊಂತಾರೋ ಅವ್ರು ಯಾರು ಇವತ್ತು ಕಾನೂನು ಮುಂದೆ ತಲೆ ಬಾಗಬೇಕು. ಈ ಕೋರ್ಟ್ ಏನು ನ್ಯಾಯಾಧೀಶರು ಏನು ಡಿಸೈಡ್ ಮಾಡ್ತಾರೋ ಅದ್ರ ಮೇಲೆ ಅವರು ವೆಯ್ಟ್ ಮಾಡಬೇಕಾಗುತ್ತೆ. ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಇವತ್ತು ದರ್ಶನ್ ಏನೇ ಮಾಡಿದ್ರೂ ನಾವಂತೂ ಕಣ್ಣಲ್ಲಿ ನೋಡಿಲ್ಲ. ಅವ್ರು ಹೋಗಿದ್ರು ಬಿಟ್ಟಿದ್ರು ಮಾಧ್ಯಮ ಮೇಲೆ ನೋಡಿ. ನಾವು ಮನೆಗಳಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ನೀವೆಲ್ಲರೂ ಶಾಂತಿ ಪ್ರಿಯರಾಗಿರಿ. ಇನ್ನೊಬ್ಬರ ಬಗ್ಗೆ ಮೆಸೇಜ್ ಹಾಕಿ ಹೋಗ್ಬೇಡಿ, ಯಾರೇ ಆಗ್ಬಿಟ್ಟು ಕೆಟ್ಟ ಮೆಸೇಜ್ ಹಾಕಿ ಹೋಗ್ಬೇಡಿ. ನೀವೆಲ್ಲ ಶಾಂತಿ ಪ್ರಿಯರಾಗಬೇಕು. ನೋಡಿ ಈ ಕರ್ನಾಟಕದಲ್ಲಿ ಅನ್ನ ಋಣದ ನಾವು ತಿಂತಾ ಇದ್ದೀವಿ. ರಾಶಿಯಾಗಿ ಹೋಗಿ ಮೆಸೇಜ್ ಹಾಕೋದು, ಇನ್ನೊಬ್ಬ ಆ್ಯಕ್ಟರ್ ಬಗ್ಗೆ ಏನೋ ಮೆಸೇಜ್ ಹಾಕೋದು, ಅದು ಇಲ್ಲಿಗೆ ಸ್ಟಾಪ್ ಮಾಡಿ. ಏನೋ ಅವನು ರೇಣುಕಾಸ್ವಾಮಿ ಅವ್ನು ಮಾಡಿರೋದು ಅವನದು ತಪ್ಪಿದೆ. ಒಂದು ಹೆಣ್ಮಗು ಬಗ್ಗೆ ಅಸೀಲವಾಗಿ ಹಾಕಿ ಆ ರೀತಿ ಮಾಡೋದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲ್ಲ ಘಟನೆ. ಅವನು ಒಂದು ಒಳ್ಳೆ ರೀತಿ ಹೆಣ್ಮಗುಗೆ ಅಮ್ಮ ಹಿಂಗೆ ಮಾಡಬೇಡಿ ಅಂತೇಳಿ ಕಾನೂನಿಗೆ ಹೋಗ್ಬೇಕಾಯ್ತು, ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಯಾರು ಪವಿತ್ರ ಅವರು ತಪ್ಪು ಮಾಡಿದ್ದಾರೆ, ಅವರು ತಪ್ಪು ಮಾಡಿದ್ದಾರೆ. ಅವರು ಏಕ್ದಮ್ ಕರೆಸ್ಬಿಟ್ಟು ದರ್ಶನ್ಗೆ ಇಲ್ದಿದ್ದೆಲ್ಲ ಹೇಳಿ ಸುಮಾರು ದಿವಸ ನಾನು ಮಾತಾಡೋದು ಬಿಟ್ಬಿಟ್ಟು ನೀನು ಇದನ್ನು ಕ್ರಮ ತಗೊಂಡ್ರೆ ನಾನು ಮಾತಾಡೋದು ಅಂತೇಳಿ ಪಾಪ ಇವ್ರಿಗೆ ಇಲ್ದಿದ್ದೆಲ್ಲ ಹೇಳಿ. ಇವಾಗ ಯಾವುದೋ ಒಂದು ಪ್ರೀತಿ ವಿಶ್ವಾಸ ನಮಗೂ ಗೊತ್ತಾಗುತ್ತೆ. ಯಾವೇ ಹೆಣ್ಮಗಳನ್ನ ನಾವು ಇಬ್ಬರು ಇವಾಗ ನಾವು ಪ್ರೀತಿಸಿದ್ರೆ ಎಲ್ಲ ಒಂದು ಕಡೆ ಕಮಿಟ್ಮೆಂಟ್ ಆದಾಗ ನೋವು ಅನ್ನೋದಿರುತ್ತೆ. ಅವ್ರಿಗೆ ದರ್ಶನ್ಗೆ ನನ್ನಿಂದ ಒಂದು ಹೆಣ್ಮಗು ಹಾಳಾಗುತ್ತಲ್ಲ ಏನು ಮಾಡೋದಂತ ಹೋಗ್ಬಿಟ್ಟಿದ್ದಾರೆ. ಹೋಗಬಾರ್ದಾಯ್ತು, ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತೇಳಿ ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಮುಂದೆ ಘಟನೆಗಳು ನಡೀಬಾರ್ದು. ನೀವು ಮಾಧ್ಯಮದವ್ರು ಕೂಡ ಆದಷ್ಟು ಬೇಗ ನಿಲ್ಲಿಸಬೇಕು. ದರ್ಶನ್ ಅವ್ರಿಗೆ ಬಿಡುಗಡೆ ಮಾಡುವಂತ ನೀವು ಮನ್ಸು ಮಾಡಿದ್ರೆ ಆಗ್ಬೋದು. ಮಾಧ್ಯಮದ ಮನ್ಸು ಮಾಡಿದ್ರೆ ಇವತ್ತಿಂದಾನೆ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರೆ ದರ್ಶನ್ ಅದು ನಿಮಗೆ ಕೀರ್ತಿ ಸಲ್ಲು. ನಿಮ್ಮಿಂದ ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಮಾಧ್ಯಮದವ್ರು ಇವತ್ತು ನಾನು ಹೇಳ್ತಾ ಇದ್ದೀನಿ, ಕೈ ಮುಗಿದು ನಿಮ್ಮನ್ನು ಕೇಳ್ಕೊತೀನಿ ಸರ್, ದಯವಿಟ್ಟು ಮಾಧ್ಯಮದವ್ರು ಭಾಳ ಉತ್ತಮವಾದ ಕೆಲಸ ಮಾಡಿದ್ದೀರಾ. ನಿಜವಾಗ್ಲೂ ಇವತ್ತಿಂದ ನೀವು ಒಂದು ಒಳ್ಳೆ ಸಂದೇಶ ಕೊಡಿ. ಆಗಿದ್ದಾಗೈತೆ ಸರ್. ಹಂಗೆ ನೋಡೋಕ್ಕಾದ್ರೆ ದರ್ಶನ್ ಅವ್ರ ಬಗ್ಗೆ ಕೆಟ್ಟದಾಗಿ ದಯವಿಟ್ಟು ತೋರ್ಸಕ್ ಹೋಗಿ. ಕಂಬಾಲೆಪಲ್ಲಿಯಲ್ಲಿ 13 ಜನ ಸಂಜೀವ ದಾನ ಮಾಡಿದ್ರು. 1 ವರ್ಷಕ್ಕೆ 3 ವರ್ಷಕ್ಕೆ ಈಚೆ ಬಂದು ಅಂಥ ಘಟನೆಗಳು ಸಾವಿರಾರು ಇದ್ದಾವೆ ಸರ್. ಆಗಿದ್ದಾಗೈತಿ, ಇನ್ನು ಮುಂದೆ ಆಗೋದು ಬೇಡ. ಮಾಧ್ಯಮದವ್ರು ಇವತ್ತಿಂದ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆದಷ್ಟು ಬೇಗ ದರ್ಶನ್ ಅವ್ರು ಈಚೆ ಬಂದು ಏನೊಂದು 500 ಜನ ಕಾರ್ಮಿಕರು ಅವರಿಂದ ಬದುಕ್ತಾ ಇದ್ದಾರೆ. ಇನ್ನಷ್ಟು ಪ್ರೊಡ್ಯೂಸರ್ಗಳು ದುಡ್ಡು ಹಾಕಿರೋರು ಪಾಪ ಕೈ ಕಟ್ಕೊಂಡು ಕೂತು ಸಾಲಾಗಿಲ್ಲ ಮಾಡಿ ಅವ್ರು ನೇಣಾಕಂಥ ಪರಿಸ್ಥಿತಿ ಬರ್ತಿದೆ. ಅದು ಆಗೋದು ಬೇಡ. ಅವ್ರು ಬರಲಿ. ಅವರು ಒಬ್ಬ ಕನ್ನಡ ಚಿತ್ರನಟರು, ನಮ್ಮ ಕನ್ನಡಕ್ಕೋಸ್ಕರ ಬೇರೆ ಪರಿಭಾಷಿಕರಲ್ಲ. ಅವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಅವ್ರ ತಂದೆಯವರು ಬೇಕಾದಷ್ಟು ವಿಲ್ಲನ್ ಪಾತ್ರಗಳು ಮಾಡಿ ವಿಷ್ಣುವರ್ಧನ್ ಜೊತೆ, ರಾಜ್ಕುಮಾರ್ ಜೊತೆ, ಅಂಬರೀಷರ್ ಜೊತೆ ಎಲ್ಲ ಮಾಡಿದ್ದಾರೆ. ಅವ್ರ ಮಗನಾಗಿ ಪಾಪ ಏನು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇದೆಲ್ಲ ಆಗೋಯ್ತು. ಒಂದು ಹಳೆ ಕೆಟ್ಟ ಕಹಿ ನೆನಪುಗಳಂತ ಹೇಳ್ಬಿಟ್ಟು ಇಲ್ಲಿಗೆ ಬಿಟ್ಟು ಇಲ್ಲಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿ ಸರ್ ಅಂತ ಹೇಳಿ ನಾನು ಇಷ್ಟೇ. ಕರ್ನಾಟಕ ವಿಷ್ಣು ಸೇನಾ ರಾಜ್ಯಾಧ್ಯಕ್ಷ ವಿಷ್ಣುವರ್ಧನ್ ಅಭಿಮಾನಿಯಾಗಿ ನಾನು ಅವ್ರ ಹೆಸರನ್ನ ಸುಮಾರು 79 ಅಭಿಮಾನಿಯಾಗಿ ಎಲ್ಲೇ ನಾವು ಕಪ್ ಚುಕ್ಕೆ ತಂದಿಲ್ಲ. ವಿಷ್ಣುವರ್ಧನ್ ಅಭಿಮಾನಿ ಇವು ಅಭಿಮಾನಿಗಳಿಗೆ ಅದೇ ಸಂದೇಶ ಕೊಡ್ತೀನಿ, ಶಾಂತಿ ಪ್ರಿಯರಾಗಿರಿ. ಯಾರ ಬಗ್ಗೆ ಕೆಟ್ಟ ಇದಾಕಬೇಡಿ, ಮೆಸೇಜ್ ಹಾಕಬೇಡಿ. ಎಲ್ಲ ಆಕ್ಟ್ರು ಒಂದೇ ಕರ್ನಾಟಕದಲ್ಲಿ ತಿದ್ಕೊಂತಾರೆ. ನಾವೆಲ್ಲ ಆಕ್ಟ್ರುಗಳು ಇವತ್ತು ಎಷ್ಟು ಜನ ಆಕ್ಟ್ರುಗಳಿದ್ದಾರೋ ನಾವೆಲ್ಲ ನಮ್ಮ ಅಣ್ಣ ತಮ್ಮಂದರು. ನಮ್ಮ ಮುಂದೆ ಅವ್ರು ನಾವು ಭಿಕ್ಷೆ ಹಾಕಿದ್ರೆ ಇಲ್ಲ ಸರ್ ಬರ್ತೀನಿ ಅಂತ ಹೇಳಿದ್ರು. ಫೋನ್ ಮಾಡಿದ್ದೆ, ಬಂದಿಲ್ಲ. ನಾವು ಅವ್ರು ಕರೆದಿದ್ದು ನಾನು ಬಂದಿದ್ದು. ನಾವು ಅವ್ರು ಹೋರಾಟ ಕೊಂಡಳ್ಳಿ ಚಂದ್ರಶೇಖರ್ ಅನೇಕ ಸಾರಿಗೆ ಕಾರ್ಮಿಕರ ಜೊತೆ ವಿಷ್ಣುವರ್ಧನ್ಗೆ ಅನ್ಯಾಯ ಆದಾಗ ನಮ್ಮ ಕಾವೇರಿ ಇಶ್ಯೂ ಬಂದಾಗ ನಾವು ಹೋರಾಟ ಮಾಡಿದ್ದೀನಿ 30 ವರ್ಷದಿಂದ. ಕರೆದಿದ್ದಕ್ಕೆ ನಾನು ಬಂದಿದ್ದೆ. ಆ ಉದ್ದೇಶ ಇಟ್ಕೊಂಡು ನಾನು ಯಾವುದೇ ಉದ್ದೇಶ ಪರ ವಿರೋಧ ಬಂದಿಲ್ಲ ಸರ್. ನಾನು ಒಂದು ಅಷ್ಟೇ ಸರ್. ಇಲ್ಲ ಸರ್ ಬಂದಿಲ್ಲ ಸರ್. ಯಾಕೆ ಇಲ್ಲ ಸರ್, ಒಂದು ನಿಮಿಷ. ಇಷ್ಟೊತ್ತವರೆಗೂ ಬಂದಿಲ್ಲ ಅಂತಂದ್ರೆ ಮತ್ತೆ ಇನ್ನೇನೋ ಪಾಲಿಟಿಕ್ಸ್ ಏನೋ ಒತ್ತಡ ಇರಬೇಕು ಅಷ್ಟೇನೆ. ಒತ್ತಡ ಇದ್ದು ಭಯ ಇದ್ದು ಹೋಗ್ಬೇಡಿ ಅಂತ. ಪಂಕ್ಚುಯಲ್ ವ್ಯಕ್ತಿ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಹಾಗಾದ್ರೆ ಅವ್ರಿಗೂ ಏನೋ ಇಲ್ಲಿ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಒಂದು ನಿಮಿಷ ಸರ್, ಒಂದು ನಿಮಿಷ. ನನ್ನ ಮಾತಲ್ಲಿ ಏನು ತಪ್ಪಿದ್ರೆ ನಿಮ್ಮನ್ನು ಸಮಯ ಇರಲಿ. ನಾನು ಕೇಳ್ಕೊಂಡಿದ್ದೆ ಇಷ್ಟೇ ಸರ್.